ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಅಲ್ವಾ, ಹಂಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಒಂದು 7 ಗಂಟೆಗೆ ಎದ್ದಿದ್ದೀನಿ. ನೆನ್ನೆ ತುಂಬ ಬಿಸಿಲಿತ್ತು, ಹಂಗಾಗಿ ಏನು ಮಾಡಿದೆ, ತಣ್ಣೀರು ಸ್ನಾನ ಮಾಡೋಣ. ತುಂಬ ಸೆಕೆ ಆಗ್ತಾ ಇತ್ತಲ್ಲ, ಅದಕ್ಕೋಸ್ಕರ ತಣ್ಣೀರು ಸ್ನಾನ ಮಾಡಿದೆ. ಅದು ಸ್ವಲ್ಪ ಲೈಟಾಗಿ ಕೋಲ್ಡ್ ಆಯಿತಲ್ಲ, ಅದಕ್ಕೆ ಹಾಲಿಗೆ ಏನು ಮಾಡಿದೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದೆ. ಸ್ವಲ್ಪ ಪರವಾಗಿಲ್ಲ, ಇವಾಗ ಕೋಲ್ಡ್ ಕಮ್ಮಿ ಆಗಿದೆ. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ. ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಕಿಟಕಿನೆಲ್ಲ ಓಪನ್ ಮಾಡ್ತೀನಿ. ನಾನು ಜಾಸ್ತಿ ಅಡುಗೆ ಮನೆಯಲ್ಲೇ ಇರೋದ್ರಿಂದ ಅಡುಗೆ ಮನೆ ಕಿಟಕಿಗಳನ್ನ ಓಪನ್ ಮಾಡಿಬಿಡ್ತೀನಿ. ಸ್ಟವ್ ಮುಂದೆ ಅಡುಗೆ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ತುಂಬ ಸೆಕೆ ಅನಿಸುತ್ತೆ. ಒಳ್ಳೆ ಗಾಳಿ ಬೆಳಕು ಬಂದರೆ ನಾವು ಲವಲವಿಕೆಯಿಂದ ಕೆಲಸ ಮಾಡ್ಬೋದು. ನೆನ್ನೆ ಸ್ವಲ್ಪ ಮಳೆ ಬರ್ತಿತ್ತು, ಇವತ್ತೇ ಪರವಾಗಿಲ್ಲ, ಬಿಸಿಲಿದೆ. ಗಿಡಗಳಿಗೇನು ಇವತ್ತು ನೀರು ಹಾಕಕ್ಕೆ ಹೋಗಲ್ಲ, ಯಾಕಂದರೆ ನೆನ್ನೆ ಮಳೆ ಬಂದಿತ್ತು. ತುಂಬ ನೀರು ಹಾಕಿದ್ರೆ ಗಿಡ ಎಲ್ಲ ಹಾಳಾಗುತ್ತಲ್ವ, ಅದಕ್ಕೋಸ್ಕರ. ತಿಂಡಿ ಮಾಡಾದಮೇಲೆ ಕ್ಲೀನ್ ಮಾಡಿದೆ, ಹಂಗಂಗೆ ಬಿಟ್ಬಿಟ್ಟಿದ್ದೆ. ಈಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಅಡುಗೆ ಮನೇಲಿ ಇರೋದ್ರಿಂದ ಗಲೀಜಾಗಿದ್ದರೆ ನಂಗೆ ಅದು ನೋಡೋಕ್ಕಾಗಲ್ಲ. ಹಂಗಾಗಿ ಆವಾಗಲೇ ಕ್ಲೀನ್ ಮಾಡಿ ಎತ್ತಿಟ್ಕೊಂಬಿಡ್ತೀನಿ. ತಿಂಡಿ ಮಾಡಾದಮೇಲೆ ಬಟ್ಟೆ ಒಗ್ಯಕ್ಕೆ ಹೋದೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಇತ್ತು ಇವತ್ತು ಬಟ್ಟೆ ಒಗ್ಯೋದು. ಹಾಗಾಗಿ ತಿಂಡಿ ತಟ್ಟೆನೆಲ್ಲ ತೊಳೆಯೋಕ್ಕಾಗಿರಲಿಲ್ಲ. ಅಡುಗೆ ತಿಂಡಿ ಬಿಟ್ಟರೆ ನನಗೆ ಬಟ್ಟೆ ಒಗ್ಯೋದೇ ಸ್ವಲ್ಪ ದೊಡ್ಡ ಕೆಲಸ ಅನಿಸುತ್ತೆ. ಅಡುಗೆ ಮಾಡೋದು ಬಟ್ಟೆ ಒಗ್ಯೋದು ಮುಗಿದ್ಬಿಟ್ರೆ ಬೇರೆ ಕೆಲಸನೆಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ತೀನಿ. ಇವತ್ತು ಬಟ್ಟೆ ಒಗ್ಯೋದು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಪಾತ್ರೆ ತೊಳೆಯೋದು ಲೇಟ್ ಆಯಿತು. ಬೆಳಗಿನ ತಿಂಡಿ ಮಾತ್ರ ಮಾಡಿದ್ದೀನಿ, ಅಡುಗೆ ಇನ್ನೂ ಮಾಡಿಲ್ಲ. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇವಾಗ ಅನ್ನ ಮಾಡಿಟ್ಟಿದ್ದೀನಿ. ಇವತ್ತೇನು ಅಡುಗೆ ಮಾಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮನೇಲಿ ಯಾರೂ ಇಲ್ಲ, ಹೊರಗಡೆ ಹೋಗಿದ್ದಾರೆಲ್ಲ. ನಾನು ನನ್ನ ಮಗಳು ಇಬ್ಬರೇ ಇರೋದು. ಅವಳು ಓಟ್ಸ್ ಸಾಕು ಅಂತ ಹೇಳ್ತಿದ್ದಾಳೆ. ನನ್ನೊಬ್ಬಳಿಗೆ ಇವಾಗ ಅಡುಗೆ ಮಾಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮೊಸರಿದೆ, ನನ್ನೊಬ್ಳಿಗೆ ಮೊಸರನ್ನೇ ಸಾಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಕೋಲ್ಡ್ ಇರೋದ್ರಿಂದ ಮೊಸರನ್ನೇ ತಿನ್ನಲೋ ಅಥವಾ ರಸಮ್ ಮಾಡ್ಕೊಳ್ಳೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಬೇಗ ಬೇರೆ ಕೆಲಸ ಎಲ್ಲ ಮುಗಿದ್ರೆ ಸ್ವಲ್ಪ ರಸಮ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬೆಳಿಗ್ಗೆ ಎದ್ದು ದೇವ್ರ ಪೂಜೆನೇ ಮುಗಿಸ್ಬಿಟ್ಟಿದ್ದೀನಿ ಇವತ್ತು. ದೇವ್ರ ಪೂಜೆ ಆದಮೇಲೆ ಅಂಗಡಿಗೂ ಬರೋಣ ಅಂತ ಅಂದ್ಕೊಂಡಿದ್ದೆ. ಆಚೆ ತುಂಬ ಬಿಸಿಲಿತ್ತು, ಹಂಗಾಗಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಪಾತ್ರೆ ತೊಳೆದಾದ್ಮೇಲೆ ಸ್ವಲ್ಪ ಬಟ್ಟೆಗಳು ಬೇರೆ ಒಣಗಾಕೋದಿದೆ. ಬಟ್ಟೆ ಒಗೆದು ಬಂದಿದ್ದೆ, ಆದರೆ ಇನ್ನೂ ಬಟ್ಟೆ ಒಣಗಾಕಿಲ್ಲ. ಹಂಗಾಗಿ ಇವಾಗ ಪಾತ್ರೆ ತೊಳೆದು ಹೋಗಿ ಒಣಗಾಕಿ ಬರಬೇಕು. ಹೆಂಗಿದ್ರು ಇವತ್ತು ಚೆನ್ನಾಗಿ ಬಿಸಿಲಿದೆ, ಹಂಗಾಗಿ ಬೇಗ ಬಟ್ಟೆ ಒಣಗುತ್ತೆ. ಮತ್ತೆ ಮಧ್ಯಾಹ್ನದ ಮೇಲೆ ಮಳೆ ಬಂದರೆ ಕಷ್ಟ ಆಗುತ್ತೆ. ಬಟ್ಟೆ ಒಣಗಲಿಲ್ಲ ಅಂದರೆ ಅದೊಂದು ತಲೆನೋವು ಆಗುತ್ತೆ. ಅದಕ್ಕೆ ಬೇಗ ಹೋಗಿ ಒಣಗಾಕಿ ಬರ್ತೀನಿ. ಕೆಲವೊಂದು ಸತಿ ಬಟ್ಟೆ ಒಣಗಿಲ್ಲ ಅಂದರೆ ನಾನು ಮನೆ ಒಳಗೆಲ್ಲ ಒಣಗಾಕಿಬಿಡ್ತೀನಿ. ಯಾಕಂದರೆ ವಾಸನೆ ಬಂದರೆ ಇದ್ದಿದ್ದು ಹಿಂಸೆ ಆಗೋಗ್ಬಿಡುತ್ತೆ. ನನ್ನ ಮಗಳು ಹೇಳ್ತಾ ಇದ್ಲು, ಬರೀ ಬಟ್ಟೆ ಒಗ್ಯಕ್ಕೆ ಮಾತ್ರ ಮಿಷನ್ ಬಂದಿಲ್ಲಮ್ಮ, ಬಟ್ಟೆ ಒಣಗಿಸೋದಕ್ಕೂ ಮಿಷನ್ ಬಂದಿದೆ, ಸುಮ್ಮನೆ ಅದನ್ನು ತಗೊಂಬಿಡು ಅಂತ ಹೇಳ್ತಾ ಇದ್ಲು. ನಾನು ಯಾವಾಗಲೂ ಬಟ್ಟೆ ಒಣಗಿಲ್ಲ ಅಂತ ಹೇಳ್ತಾ ಇರ್ತೀನಲ್ಲ, ಅದಕ್ಕೆ ಅದನ್ನು ತಗೊಂಬಿಡಮ್ಮ ಅಂತ ಹೇಳ್ತಾ ಇದ್ಲು. ನೋಡೋಣ ಅದು ಯಾವಾಗ ತಗೊಳಕ್ಕಾಗುತ್ತೆ ಅಂತ. ಎಲ್ಲದಕ್ಕೂ ಟೈಮ್ ಬರಬೇಕಲ್ವಾ. ನಾನೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಕೊಡು ಇದು ಕೊಡು ಅಂತ ಬರ್ತಾನೆ ಇರ್ತಾರೆ. ಇವಾಗ ಹೋಗಿ ಓಟ್ಸ್ ಮಾಡಿಕೊಟ್ಟು ಬಂದೆ. ಓಟ್ಸ್ ಕೊಟ್ಟು ಬರೋಣ ಅಂತ ಹೋದೆ, ಹಂಗೆ ಏನೇನೋ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ರಾತ್ರಿ ಏನೇನೋ ಕನಸುಗಳು ಬಿದ್ದಿದ್ರ ಬಗ್ಗೆ ಇಬ್ಬರು ಮಾತಾಡ್ತಾ ಇದ್ವಿ. ಮೊದಲೆಲ್ಲ ಕನಸು ಬಿದ್ದಾಗ ಜ್ಞಾಪಕ ಇರ್ತಾಯಿತ್ತು, ಆದರೆ ಇವಾಗ ಕನಸುಗಳು ಜ್ಞಾಪಕನೇ ಇರಲ್ಲ. ಅಪರೂಪಕ್ಕೆ 1-2 ಕನಸುಗಳು ನೆನಪಿರುತ್ತೆ. ರಾತ್ರಿ ಬಿದ್ದಿದ್ದು ಕನಸು ನೆನಪಿತ್ತು, ಹಂಗಾಗಿ ಹೇಳ್ತಾ ಇದ್ದೆ ಈ ಥರ ಕನಸು ಬಿದ್ದಿತ್ತು ಅಂತ. ಮಾತಾಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಈಗ ಓಡಿ ಬಂದೆ ಸಿಂಕ್ ತೊಳಿಬೇಕು ಅಂತ. ಈಗ ಸಿಂಕ್ನ ಕ್ಲೀನ್ ಮಾಡಿಬಿಟ್ಟು ಬಂದೆ. ಈಗ ಬಿಸಿನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ. ತಣ್ಣೀರು ಕುಡಿದ್ರೆ ಮತ್ತೆ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ ಬಿಸಿನೀರು ಕುಡಿತಾ ಇದ್ದೀನಿ. ಕಾದಾರಿಸಿದ ನೀರು ಕುಡಿಯೋದು ಯಾವಾಗಲೂ ಬೆಸ್ಟು. ನಾನು ಯಾವಾಗಲೂ ಎದ್ದ ತಕ್ಷಣ ಬಿಸಿನೀರಿಗೆ ನಿಂಬೆ ಹುಳಿ ಹಿಂಡ್ಕೊಂಡು ಕುಡಿತಾ ಇದ್ದೆ. ಬೆಳಗ್ಗೆ ಮಾತ್ರ ಬಿಸಿನೀರು ಕುಡಿತಿದ್ದೆ, ಆಮೇಲೆ ತಣ್ಣೀರೇ ಕುಡಿತಿದ್ದೆ. ಆದರೆ ಇವತ್ತು ಕೋಲ್ಡ್ ಆಗಿರೋದ್ರಿಂದ ದಿನ ಪೂರ್ತಿ ಬಿಸಿನೀರೇ ಕುಡಿತಿದ್ದೀನಿ.
ನನಗೆ ಬೇಸಿಗೆಯಲ್ಲೂ ಅಷ್ಟೇ ತುಂಬ ತಣ್ಣಗಿರೋ ನೀರು ಕುಡಿಯೋಕ್ಕೆ ಆಗಲ್ಲ. ಒಂದು ಸಲ ಫ್ರಿಡ್ಜ್ ನೀರು ಕುಡಿದ್ಬಿಟ್ಟು ಗಂಟ್ಲು ಕಟ್ಕೊಂಬಿಟ್ಟಿತ್ತು. ಒಂದು ವಾರ ಆದರೂ ಗಂಟ್ಲು ಸರಿಯಾಗಿ ಇರಲಿಲ್ಲ. ಆವಾಗಿಂದ ಫ್ರಿಡ್ಜ್ ನೀರು ಕುಡಿಯೋದು ಬಿಟ್ಬಿಟ್ಟೆ. ರಾತ್ರಿ ಕಡಲೆಕಾಳು ನೆನೆಸಿಟ್ಟಿದ್ದೆ, ಕಡಲೆಕಾಳು ಉಸ್ಲಿ ಮಾಡೋಣ ಅಂತ. ಮನೇಲಿ ಎಲ್ಲರೂ ಇದ್ದಿದ್ರೆ ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೆ. ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ. ಇವಾಗ ಮಾಡ್ಕೊಂಡ್ರೆ ನಾನು ಒಬ್ಬಳಿಗೆ ಮಾಡ್ಕೋಬೇಕಷ್ಟೆ. ನಾವು ಅಡುಗೆ ಮಾಡಿ ಬೇರೆಯವ್ರಿಗೆ ಬಡಿಸಿದಾಗ ಅವ್ರು ತಿಂದು ಚೆನ್ನಾಗಿದೆ ಅಂತ ಹೇಳಿದಾಗ ನಮಗೊಂದು ಖುಷಿ ಆಗುತ್ತೆ. ಇವಾಗ ನಾನೇ ಮಾಡ್ಕೊಂಡು ನಾನೇ ತಿನ್ನಬೇಕು, ಅದೊಂಥರ ನನಗೆ ಬೇಜಾರು. ಅದಕ್ಕೆ ಕಡಲೆಕಾಳು ಉಸ್ಲಿ ಮಾಡಲ್ಲ, ನೆನೆಸಿರೋ ಕಡಲೆಕಾಳನ್ನೇ ತಿಂತಾಯಿದ್ದೀನಿ. ಕಾಳುಗಳ್ನ ರಾತ್ರಿ ನೆನೆಸಿ ತಿನ್ನೋದು ಒಂದು ಒಳ್ಳೆಯ ಅಭ್ಯಾಸ. ಕಾಳುಗಳು ಬಿಟ್ಟರೆ ನಾನು ಬಾದಾಮಿ ನೆನೆಸಿಡ್ತಾಯಿದ್ದೆ, ಆದರೆ ನಾನು ರಾತ್ರಿ ಬಾದಾಮಿ ನೆನೆಸಿಡಲಿಲ್ಲ. ಕಡಲೆಕಾಳು ಉಸ್ಲಿ ಮಾಡ್ತೀನಿ ಅಂದ್ಕೊಂಡು ಬರೀ ಕಡಲೆಕಾಳನ್ನೇ ನೆನೆಸಿಟ್ಟೆ. ನೆನೆಸಿರೋ ಕಡಲೆಕಾಳು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಡಲೆಕಾಳು ಉಸ್ಲಿನೇ ಮಾಡ್ಕೊಂಡು ತಿನ್ನಬೇಕು ಅಂತ ಏನೂ ಇಲ್ಲ, ನೆನೆಸಿರೋ ಕಡಲೆಕಾಳನ್ನೂ ತಿನ್ಬೋದು. ಮೊಸರನ್ನ ತಿಂದರೆ ಕೋಲ್ಡ್ ಆಗುತ್ತೆ ಅಂತ ಮತ್ತೆ ರಸ ಮಾಡಿಕೊಂಡೆ. ಈಗ ತುಂಬ ಕೆಲಸ ಮಾಡಿದ್ದೀನಿ, ಹೊಟ್ಟೆ ಹಸಿವಾಗ್ತಾ ಇದೆ. ಹಂಗಾಗಿ ಈ ಟೈಮಲ್ಲಿ ಜಾಸ್ತಿ ಅನ್ನ ತಿಂದರೂ ತಿಂದ್ಬಿಡ್ಬೋದು. ಅದಕ್ಕೆ ಅನ್ನ ತಿನ್ನೋ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಕಡಲೆಕಾಳು ತಿಂದೆ. ಕಡಲೆಕಾಳು ತಿಂದಮೇಲೆ ಸ್ವಲ್ಪ ಹೊಟ್ಟೆ ತುಂಬಿದೆ ಅನ್ನಿಸ್ತಾ ಇದೆ. ಹಂಗಾಗಿ ಸ್ವಲ್ಪ ಅನ್ನ ತಿಂತೀನಿ. ನಾಳಿನ ಕೆಲಸ ಏನೇನು ಮಾಡಬೇಕು ಅಂತ ಒಂದು ಬುಕ್ಕಲ್ಲಿ ಬರೆಯೋದು ನನಗೆ ಅಭ್ಯಾಸ. ಹಂಗಾಗಿ ಇಷ್ಟೊತ್ತು ಬುಕ್ಕಲ್ಲಿ ಬರಿತಾ ಇದ್ದೆ ನಾಳೆ ಏನೇನು ಮಾಡಬೇಕು ಅಂತ. ಒಂದು ಕಡೆ ಬರೆದಿಟ್ಕೊಂಡ್ರೆ ಯಾವ ಕೆಲಸನೂ ಮರ್ತೋಗಲ್ಲ. ನಾನು ಯಾವುದೋ ಕೆಲಸ ಮಾಡಬೇಕಿತ್ತಲ್ಲ, ಮರ್ತೋಗ್ಬಿಡ್ತಲ್ಲ ಅನ್ನೋ ಅವಶ್ಯಕತೆಯೇ ಇರಲ್ಲ. ಏನೇನು ಕೆಲಸ ಅಂತ ಬರೆದಿಟ್ಬಿಟ್ರೆ ಬುಕ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆವಾಗ ಬೇಗ ಕೆಲಸ ಮಾಡಿ ಮುಗಿಸ್ಬೋದು. ಕೆಲಸ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೊಂದ್ಸಲಿ ಫೋನ್ ಮಾಡ್ತೀನಿ. ಅವ್ರು ಊಟ ಮಾಡಿದ್ರಾ ಇಲ್ವಾ ಅಂತ ಎಲ್ಲ ವಿಚಾರಿಸ್ತೀನಿ. ಕೆಲವೊಂದು ಸಲ ಕೆಲಸದ ಬ್ಯುಸಿಲಿ ಅವ್ರು ಸರಿಯಾಗಿ ಊಟನೇ ಮಾಡಿರಲ್ಲ. ಅದಕ್ಕೆ ಊಟ ಆಯ್ತಾ ಅಂತ ಕೇಳೋಕ್ಕಾದರೂ ಫೋನ್ ಮಾಡ್ತೀನಿ. ಅವ್ರ ಹತ್ರ ಮಾತಾಡಿದ್ರೆ ನನಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ರಾತ್ರಿಗೆ ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಅವ್ರಿಗೇನಾದ್ರು ಇಷ್ಟ ಇಲ್ಲ ಅಂದರೆ ಬೇರೆ ಅಡುಗೆ ಮಾಡ್ತೀನಿ. ಮಧ್ಯಾಹ್ನದತ್ತು ಬುಕ್ ಓದೋದು ನನ್ನ ಅಭ್ಯಾಸ. ಯಾಕಂದರೆ ಮಧ್ಯಾಹ್ನದತ್ತು ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಹಂಗಾಗಿ ಮಧ್ಯಾಹ್ನದತ್ತು ನಾನು ಬುಕ್ ಓದ್ತೀನಿ, ಯೂಟ್ಯೂಬ್ ವಿಡಿಯೋ ನೋಡ್ತೀನಿ. ಯೂಟ್ಯೂಬ್ ನೋಡಿಕೊಂಡು ಹೊಸ ಅಡುಗೆಗಳ್ನೆಲ್ಲ ಬರೆದಿಟ್ಕೊತೀನಿ. ಏನಾದರೂ ಹೊಸದು ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಶನಿವಾರ ಭಾನುವಾರ ಹೊಸ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಶನಿವಾರ ಭಾನುವಾರ ಆದರೆ ಎಲ್ಲರೂ ಮನೇಲಿರ್ತಾರೆ. ಅವತ್ತು 2 ದಿವಸ ಆದರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ನನಗೆ ಸ್ವಲ್ಪ ಫ್ರೀ ಟೈಮ್ ಇರೋದ್ರಿಂದ ಸಂಜೆ ಹೊತ್ತಲ್ಲಿ ಯೋಗ ಅಥವಾ ಧ್ಯಾನ ಮಾಡ್ತೀನಿ. ಬೆಳಗ್ಗೆ ಹೊತ್ತು ನನಗೆ ಟೈಮ್ ಸಿಗಲ್ಲ, ಹಂಗಾಗಿ ಸಂಜೆ ಹೊತ್ತು ಮಾಡ್ತೀನಿ. ಅದು ಆಗಲಿಲ್ಲ ಅಂದರೆ ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತೀನಿ. ಇಲ್ಲ ಅಂದರೆ ಒಂದೊಂದು ಸಲ ಪಾರ್ಕಿಗೆ ಹೋಗ್ತೀನಿ. ಪಾರ್ಕ್ ನಮ್ಮ ಮನೆ ಎದುರಿಗೆ ಇದೆ. ಒಂದೊಂದು ಸಲ ನಮ್ಮ ಮನೆ ಎದುರುಗಡೆ ಇರೋ ಪಾರ್ಕಿಗೆ ಹೋಗ್ತೀನಿ. ನಮ್ಮ ಮನೆ ಹತ್ರ ಇರೋ ಪಾರ್ಕಲ್ಲಿ ಜನ ಜಾಸ್ತಿ ಇದ್ದರೆ ಇಲ್ಲಿಗೆ ಹೋಗಲ್ಲ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಪಾರ್ಕ್ ಇದೆ, ಅಲ್ಲಿಗೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ನಮ್ಮ ಮನೆ ಪಾಟಲ್ಲಿ ಆಲೋವೆರಾ ಹಾಕಿದ್ದೀವಿ. ಅದಕ್ಕೆ ಆಲೋವೆರಾ ಜೆಲ್ನ ಮುಖಕ್ಕೆ ಹಚ್ಕೊಳ್ಳೋಣ ಅಂತ ಒಂದೆಲೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 10ರಿಂದ 15 ನಿಮಿಷ ಆಲೋವೆರಾ ಜೆಲ್ನ ಮುಖಕ್ಕೆ ಹಚ್ಚಿಬಿಟ್ಟು ಆಮೇಲೆ ತೊಳೆದು ಬಿಡ್ತೀನಿ. ಇನ್ನೇನು ಸಂಜೆ ಆಯಿತು, ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಹೋಗಬೇಕು. ಹೇಗಿದ್ದರೂ ಮುಖ ತೊಳಿಬೇಕಲ್ವಾ, ಅದಕ್ಕೆ ಒಂದು 5ರಿಂದ 10 ನಿಮಿಷ ಆಲೋವೆರಾ ಜೆಲ್ನ ಹಚ್ಚಿಬಿಟ್ಟಿದ್ದೀನಿ. ಆಮೇಲೆ ಅಡುಗೆ ತಿಂಡಿ ಮಾಡೋಕ್ಕೆ ಹೊರಟೋಗ್ತೀನಿ. ಇದನ್ನೆಲ್ಲ ಮಾಡೋಕ್ಕೆ ನನಗೆ ಟೈಮ್ ಇರೋದಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.